ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಇವತ್ತು ಏನು ನಮ್ಮ ಭಾರತ ದೇಶದ ಅನ್ನ ತಿಂದು ನಮ್ಮ ಹಿಂದೂ ಧರ್ಮದ ಯುವಕರಿಗೆ ಏನು ಕೊಲೆ ಮಾಡಿದ್ದಾರೆ ಅದನ್ನು ಭಾಳ ನಾವು ಖಂಡಿಸ್ತೀವಿ. ಯಾಕಂದರೆ ನಮ್ಮ ಸನಾತನಿ ಹಿಂದೂ ಧರ್ಮದ ಒಬ್ಬ ಯುವಕ ನಮ್ಮ ದಲಿತ ಸಮಾಜದ ಒಬ್ಬ ಯುವಕನ ಕೊಲೆ ಮಾಡಿದ್ದಾರೆ. ಅದು ಬಹಳ ನಮಗೆ ದುಃಖ ಆಗ್ಯದ. ಅದಕ್ಕೆ ಏನು ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕರ್ಮ ತಗೋಬೇಕು, ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ಇವತ್ತು ನಾವು DC ಸಾಹೇಬ್ರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಇವತ್ತು ಅವರು ಅಕಸ್ಮಾತ್ ಅವ್ರಿಗೆ ಏನಾರೇ ಶಿಕ್ಷೆ ಅವ್ರಿಗೆ ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಇವತ್ತು ನಾವು ಎಲ್ಲ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಬಂದು ಇವತ್ತು DC ಸಾಹೇಬ್ರಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಹೋಳಿ ಹುಣ್ಣಿ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಆ ಹೋಳಿ ಹುಣ್ಣಿ ಹಬ್ಬವನ್ನು ಯಾವ ರೀತಿ ನಮ್ಮ ಸಮಾಜದ ಏನು ಸನಾತನ ಹಿಂದೂ ಧರ್ಮದ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹಬ್ಬ ಆಚರಣೆ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ಲಾರ್ದಕ್ಕೆ ಇವು ಹಿಂದೂ ಧರ್ಮದ ಇವು ಏನು ಕಾರ್ಯಕ್ರಮ ಯಾವ ಥರ ನಾವು ಇದನ್ನು ಕೆಡಿಸ್ಬೇಕು, ಯಾವ ಥರ ಇದನ್ನು ನಾವು ಈ ಹಿಂದೂ ಯುವಕರಿಗೆ ನಾವು ಒಬ್ಬೊಬ್ಬರಿಗೆ ನಾವು ತೆಗಿಬೇಕನ್ನೋದು ಏನು ಇದು ಇಟ್ಟುಕೊಂಡು ನಮ್ಮ ಹಿಂದೂ ಕಾರ್ಯಕರ್ತರು ಏನು ಕೊಲೆ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಕಠಿಣ ಕ್ರಮ ತಗೋಬೇಕು. ಇನ್ನೊಮ್ಮೆ ಇಂಥವ್ರಿಗೆ ಯಾರ್ಯಾರೇ ಮಾಡೇ ಇದ್ದರೆ ಅವರಿಗೆ ಬರೋಬ್ಬರಿ ಅದನ್ನೇ ನಮ್ಮ ಏನು DC ಸಾಹೇಬ್ರಿಗೆ ಏನು ಮನವಿ ಕೊಡತ್ತೀವಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕಂತೇಳಿ ನಾವು ಇವತ್ತು ಮನವಿ ಕೊಡಕ್ಕೆ ಬಂದಿದ್ದೀವಿ. ನಾನು ಪ್ರಕಾಶ್ ಬಾಳುಚಮ್ಮಣ್ಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಉತ್ತಮ್ ಅನ್ನುವಂಥ ಆ ಯುವಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಕಾ ಅನುಯಾಯಿ, ಈ ದೇಶದ ರಾಷ್ಟ್ರ ಭಕ್ತ, ಈ ದೇಶದ ಆಸ್ತಿ, ಈ ಯುವಕರೇ ದೇಶದ ಆಸ್ತಿ. ಅಂಥ ಒಬ್ಬ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಅತ್ಯಂತ ಖಂಡನೀಯ. ಅಂಥವರನ್ನ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ನಮ್ಮ ದೇಶದಾಗ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಸಮಾಜದಾಗ ಕಾನೂನಿನ ಒಂದು ಭಯ ಹುಟ್ಟಿಸ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಇವತ್ತು ಆ ಘಟನೆಯನ್ನು ಖಂಡಿಸಾಕತ್ತೀವಿ. ಕೇಂದ್ರ ಸರ್ಕಾರ ಈ ರೀತಿ ಘಟನೆಗಳಾದಾಗ ವಿಶೇಷ ನ್ಯಾಯಾಲಯದಲ್ಲಿ ಈಗ ಇಂಥ ಪ್ರಕರಣವನ್ನು ನಡೆಸಿ ಆ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು, ಕಠಿಣ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಭಾರತ್ ಮಾತಾ ಕಿ ಜೈ. आवाज दो, आवाज दो. ಹಿಂದೂ ಯುವಕವನ್ನು ಕೊಲೆ ಮಾಡಿದ ಕೊಲೆಗಡುಕರಿಗೆ, ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುತ್ತಿರುವ ಕೊಲೆಗಡುಕರಿಗೆ, ಶಾಂತಿ ವ್ಯವಸ್ಥೆಯನ್ನು ಹದಗೆಡಿಸುತ್ತಿರುವ ದುಸ್ಸಾಹಸಿಗಳಿಗೆ आवाज दो, आवाज दो. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಈ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಕೆಲವೊಂದು ಕಿಡಿಗೇಡಿಗಳು ಎಲ್ಲರೂ ನಾವು ಅಣ್ಣತಮ್ಮರ್ಗತ್ಲೆ ಬಾಳಬೇಕು, ನಾವು ಚೆನ್ನಾಗಿ ನಾವು ನಡೀಬೇಕು ಅದಕ್ಕೆ ನಾವು ಎಲ್ಲರೂ ಹಿಂದೂ ಬಾಂಧವರು ನಾವು ಅನ್ನಿಸ್ಕೊಂಡೆವು. ಆದರೆ ಕೆಲವೊಂದು ಕಿಡಿಗೇಡಿಗಳು ನಮ್ಮ ಹೋಳಿ ಹುಣ್ಣಿ ಹಬ್ಬದಲ್ಲಿ ಒಂದು ಸಣ್ಣ 6 ವರ್ಷದ ಮಗು ಒಂದು ರಂಗ ಆಡೋ ಟೈಮಿಗೆ, ಒಂದು ಗುಲಾಲ್ ಆಡೋ ಟೈಮಿಗೆ ಒಂದು ಸ್ವಲ್ಪ ಬಣ್ಣ ಬೀಳ್ತದೆ, ಅಷ್ಟು ಮಾತಿಗೆ ಹೋಗಿ ಅಂಥವರು ಮನೆಯಲ್ಲಿ ಹೋಗಿ ಹೇಳೋದು ಆ ಅಕ್ಕವರಿಗೂ ಆ ನಮ್ಮ ತಾಯಿಯವರಿಗೂ ಅವರಿಗೂ ಸೋಬುದಿಲ್ಲ. ಅವ್ರು ಹೋಗಿ ಈ ರೀತಿ ಜಗಳ ಮಾಡಿಸೋದು, ಈ ರೀತಿ ಜಗಳ ಹಚ್ಚೋದು ಇದು ಸರಿ ಇಲ್ಲ. ಎಲ್ಲರೂ ಬರೀ ಅದೇ ರೀತಿ ಆದ್ರಂದ್ರೆ ಈ ದೇಶದ ಬಾಳೆ ಹ್ಯಾಂಗು ಅನ್ನುವಂಥ ಮಾತು ಬರ್ತದೆ. ಈ ಹಬ್ಬನಲ್ಲಿ ಏನು ದೆಹಲಿಯಲ್ಲಿ ಏನಾಯ್ತ ಉತ್ತಮ್ ಅನ್ನೋಂಥ ಹುಡುಗ ಒಂದು ತರುಣ, ಅದು ದಲಿತರ ಮಗ, ದಲಿತರ ಅನ್ನೋಂಥ ಕಾರಣಕ್ಕೆ ಹೊಡೆದಾರೋ ಏನು, ನಾವು ಯಾವ ರೀತಿ ಹೊಡೆದಾರೋ ಅದು ನಮಗೆ ಆಗ್ಯದ. ಆ ರೀತಿ ನಾವು ಹೇಳೋದು ಒಂದೇ, ಬರುವಂಥ ದಿನಗಳಲ್ಲಿ ನಾವು ಈಗೂ ಎಚ್ಚರಿಕೆ ಕೊಡ್ತೀವಿ. ಮೊದಲಿಂದು ಆ ರೀತಿ ಹಿಂದಕ್ಕೆ ಏನು ಮಾಡ್ಕೋತ ಹೋದ್ರಿ, ಈಗ ಅಂಥ ರೀತಿ ನಡೆಯಂಗಿಲ್ಲ. ಇನ್ನು ಮುಂದೆ ಯಾವ ರೀತಿ ಬದುಕೋಬೇಕು, ಯಾವ ರೀತಿ ನಾವು ಕ್ಷತ್ರಿಯರು ಯಾವ ರೀತಿ ನಾವು ನಮ್ಮ ದೇಶ ನಾವು ಕಾಪಾಡ್ಕೋಬೇಕು ಅನ್ನೋದು ನಮಗೂ ಅರಿವು ಬಂದಿದೆ. ಈಗ ಒಬ್ಬರಿಗೂ ಇದೇ ರೀತಿ ಹೊಡೆದು ಕೊಲ್ಲೋದು ಈ ರೀತಿ ನೀವು ಮಾಡ್ತೀರಂದ್ರೆ ಇದು ನಡೆಯಂಗಿಲ್ಲ. ಇನ್ನು ಮುಂದೆ ನೀವು ಎಚ್ಚರಿಕೆಯಾಗಿ ಇರ್ರಿ. ಯಾರೇ ಏನು ಒಂದು ಸಣ್ಣ ಮಾತಿಗೂ ಇಟ್ಟಿಟ್ಟು ಮಾತಿರ್ತದೆ, ಅದಕ್ಕೆ ನೀವು ಎಲ್ಲರೂ ಅಣ್ಣತಮ್ಮರ್ಗತೆ ಬಾಳೆ ಮಾಡ್ಕೊಂಡು ಹೋಗಬೇಕು. ನಾವು ಸರ್ಕಾರಕ್ಕೂ ಕೂಡ ಇಲ್ಲಿ DC ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲರೂ ನಾವು ಹಿಂದೂ ಬಾಂಧವರು ಒಂದು ಎಚ್ಚರಿಕೆ ಕೊಡ್ಲಾಕ ಬಂದೀವಿ. ಇವತ್ತು ನಾವು ಬಂದಿದ್ದು ಒಂದು ಸಣ್ಣ ಮನವಿ ಕೊಡ್ಲಾಕ
ಬರುವಂಥ ದಿನಗಳಲ್ಲಿ ಅವರಿಗೆ ಫಾಶಿ ಸಜಾ ಆಗ್ಬೇಕಂತ ನಮ್ಮ ಆಶೆ ಐತಿ. ಒಂದು ವೇಳೆ ಅಲ್ಲಿದ್ದ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರಿಗೆ ಒಂದು ಜೀವಾವಧಿ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಬರುವಂಥ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವು ಎಲ್ಲ ಸಮಾಜದವರು ನಾವು ಒಂದಾಗಿ ಹೋಗಬೇಕು, ಎಲ್ಲರೂ ಚೆನ್ನಾಗಿ ಹೋಗಬೇಕು ಅಂತ ಆಸೆ ಐತಿ. ಇದರಲ್ಲಿ ಏನು ಈ ರೀತಿಯ ಕಿಡಿಗೇಡಿಗಳು ಅದಾರ ಅಂಥವ್ರಿಗೆ ಆ ಸಮಾಜದವರು ಕೂಡ ಈಗ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಅವರಿಗೂ ಕ್ಷಮಿಸಬಾರ್ದು. ಅಂಥವ್ರಿಗೆ ಏನಿಲ್ಲ ಹುಳ ಇರ್ತದೆ ಅವ್ರಿಗೆ ಹೊರಗೆ ತೆಗಿಬೇಕು. ಈ ರೀತಿ ಗುರು ಏನು ಆತ್ಮಹತ್ಯೆ ಮಾಡುವಂಥ ಜನ ಅದಾರ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಒಂದು ವೇಳೆ ಕಳಿಸ್ಲಿಲ್ಲ ಅಂದ್ರೆ ನಾವು ಮಾತ್ರ ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀವಿ, ನಾವು ಯಾರು ಕೆಣಗವ್ರಲ್ಲ. ಕೆಣಗಿದ್ರೆ ಮಾತ್ರ ಈ ಬಿಡುವ ಮಾತ್ರ ಇಲ್ಲೇ ಇಲ್ಲ, ಇನ್ನು ಮುಂದೆ ಅದು ನಡೆಯಂಗಿಲ್ಲ. ನಾವೆಲ್ಲರೂ ಅಣತಬಗದೆ ಬಾಳುವಂದ್ರೆ ಬಾಳುವನು. ಒಂದು ವೇಳೆ ಇದೇ ರೀತಿ ಆದರೆ ಹಬ್ಬದಾಗ ನಿಮ್ಮ ಹಬ್ಬ ಇದ್ರೆ ನಾವು ರಂಜಾನ್ ಇದ್ದಾಗ ನಾವೇನಿಲ್ಲ ಎಲ್ಲರಿಗೂ ಸಹಕಾರ ಕೊಡ್ತೀವಿ. ಯಾಕಪ್ಪ ನಿಮ್ಮ ಅಂಗಡಿ ಒಳಗೆ ನಾವು ಬಾಜಾರ್ ತೊಗೊಳೋದಿಲ್ಲ, ನಿಂಬಲ್ಲಿ ನಾವು ಹೋಗಿ ಏನು ತೊಗೊಳೋದಿಲ್ಲ, ಎಲ್ಲರೂ ನೀವು ಮಾಡ್ಕೋತೀರಿ. ಒಂದು ಏನಿದ್ರು ಒಂದು ಮೂಲದಾಗ ಒಂದು ಇದ್ದದ್ದು ಎಲ್ಲರೂ ಒಂದು ಗಲ್ಲಿ ಇರ್ತದೆ, ಅದ್ರಾಗ ನಾವು ಅಣತಬಗದೆ ಬಾಳಬೇಕು. ಈ ರೀತಿ ಮಾಡೋದು ಸರಿ ಇಲ್ಲ. ಎಲ್ಲರೂ ಅಣತಮರ್ಗತ್ಲೆ ಬಾಳೋದು ಚಲೋ. ಒಂದು ವೇಳೆ ಇಂಥವ್ರು ಯಾರು ಮಾಡಿರ್ತಾರೆ ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕಂತ ನಾವೇನು ಬಂದೆವು. ಎಲ್ಲರೂ ಕೂಡ ಎಚ್ಚರಿಕೆಯಾಗಿ ಹೇಳ್ತೀವಿ, ಇನ್ನು ಮುಂದೆ ಆ ರೀತಿ ಮಾಡಬಾರ್ದು, ಮಾಡದವರಿಗೆ ಕಠಿಣ ಕ್ರಮ ಆಗಬೇಕಂತ ಹೇಳಿ ನಾವೆಲ್ಲರೂ ಒಕ್ಕಟ್ಟವಾಗಿ ಬರುವಂಥ ದಿನಗಳಲ್ಲಿ ನಾವು ಎಲ್ಲರೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬಂದು ಒಂದು ಮನವಿ ಕೊಟ್ಟು ಈ ಎಲ್ಲರೂ ಮಾಧ್ಯಮದವರಿಗೂ ಕೂಡ ಧನ್ಯವಾದ ಹೇಳ್ತಾ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ತರುಣ್ ಅಂತೇಳಿ ದಿಲ್ಲಿಯಲ್ಲಿ ಏನು ನಮ್ಮ ಹಿಂದೂ ಯುವಕನ ಕೊಲೆ ಆಯಿತು, ಅದಕ್ಕೆ ಖಂಡಿಸ್ತೀವಿ. ಇವತ್ತು ನಮ್ಮ ಸನಾತನ ಹಿಂದೂ ಧರ್ಮದ ಹೋಳಿ ಹುಣ್ಣಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆ ಹಬ್ಬವನ್ನು ಯಾವ ರೀತಿ ನಮಗೆ ನೋವು ಮಾಡಿದಾರಪ್ಪ ಅಂದ್ರೆ, ಒಬ್ಬ 6 ವರ್ಷದ ಮಗು 2ನೇ ಅಂತಸ್ತಿಂದ ಆ ಬಲೂನಲ್ಲಿ ಬಣ್ಣ ಸ್ವಲ್ಪ ನೀರು ಹಾಕಿ ಅವ್ರ ಮೇಲಿನ ಬಿಟ್ಟಿರ್ತಾರೆ. ಒಬ್ಬ ಮಹಿಳೆಯವರು ಕೆಳಗಿಂದ ಹೋಗ್ತಿರ್ತಾರೆ ನಡ್ಕೊತ, ಅದು ಮೇಲೆ ಸ್ವಲ್ಪ ಸಿಡ್ದಿರ್ತದೆ. ಆ ಬಣ್ಣಕ್ಕಾಗಿ ಆ ತರುಣನ ಅವ್ರ ಇಡೀ ಕುಟುಂಬಕ್ಕೆ ಯಾವ ರೀತಿ ಹೊಡೆದಿದ್ದಾರಪ್ಪ ಅಂದ್ರೆ ಅದನ್ನು ನೋಡೋಕ್ಕೆ ಸಹಿತ ನಮಗೆ ಆಗಲಿಲ್ಲ, ಆ ವಿಡಿಯೋವನ್ನು ನೋಡೋಕ್ಕಾಗಲಿಲ್ಲ. ಅದಕ್ಕೆ ಆ ತರುಣನ ಕುಟುಂಬವನ್ನು ಹೊಡೆದರ ಜೊತೆಗೆ ತರುಣನ ಕೊಲೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು DCF ವಿಜಯಪುರ ನಗರದಲ್ಲಿ DC ಸಾಹೇಬರಿಗೆ ಒಂದು ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಆ ತರುಣನ ಏನು ಕೊಲೆ ಮಾಡಿದ್ದಾರೆ ಅವರಿಗೂ ಗಲ್ ಶಿಕ್ಷೆ ಆಗಬೇಕು, ಅಥವಾ ಅವ್ರಿಗೆ ಶೂಟೌಟ್ ಮಾಡಬೇಕಂತೇಳಿ ಇವತ್ತು ನಮ್ಮ ಎಲ್ಲ ಹಿಂದೂ ಬಾಂಧವರು ಒಂದೇ ಕೂಗದ. ಅದಕ್ಕೆ ಅವ್ರಿಗೆ ಶೂಟೌಟ್ ಮಾಡಬೇಕು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮ ಕಾರ್ಯಕ್ರಮ ಆಗಲಿ, ಯಾವರೇ ಹಬ್ಬ ಆಚರಣೆ ಆಗಲಿ, ಯಾವರೇ ಯುವಕರಿಗಾಗಲಿ ಇನ್ನೊಮ್ಮೆ ಈ ಘಟನೆ ಆಗಬಾರ್ದಂಗೆ ಈ ಸಲ ನಾವು ಅದನ್ನು ಮಾಡಬೇಕಂತೇಳಿ ಒಂದು ನಿರ್ಣಯ ತೊಗೊಂಡು ನಾವು ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಸೇರಿ ಇವತ್ತು DC ಆಫೀಸಿಗೆ ಬಂದಿದ್ದೀವಿ. ಅದಕ್ಕೆ ನಮ್ಮ ಒಂದೇ ಮನವಿ ಏನಪ್ಪ ಅಂದ್ರೆ, ಏನು ತರುಣನ ಕೊಲೆ ಮಾಡಿದ್ದಾರೆ ಅವ್ರಿಗೆ ಶೂಟೌಟ್ ಮಾಡಲೇಬೇಕಂತೇಳಿ ನಮ್ಮ ಎಲ್ಲ ಹಿಂದೂ ಬಾಂಧವ್ರದ್ದು ಒಂದು ಕಳಕಳಿಯ ವಿನಂತಿ ಅದ. ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ ವತಿಯಿಂದ ಇವತ್ತು DC ಸಾಹೇಬ್ರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಅದಕ್ಕೆ ನಮಗೂ ಕೂಡ ವಿಶ್ವಾಸ ಇದೆ, ಅವ್ರ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಶೂಟೌಟ್ರೇ ಮಾಡ್ತಾರೆ ಅಥವಾ ಗಲ್ ಶಿಕ್ಷೆ ಕೊಡ್ತಾರೆ ಅನ್ನೋದು ನಮಗೂ ಕೂಡ ಡಿಪಾರ್ಟ್ಮೆಂಟ್ ಮೇಲೆ ಭರವಸೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಬಂದೀವಿ. ಪ್ರಕಾಶ್ ಬಾಳು ಚೌಹಾಣ್, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಮುಂಬರುವ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಿಲುವು ಏನಿದೆ? ಅವರು ಈ ಆಗಿದ್ದ ಘಟನೆ ಏನು ಆಗಿದೆ ಇದಕ್ಕೆ ಅವರು ಕಠಿಣ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಬರುವ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧದೀವಿ. ಸೀಮಿತ ಎಲ್ಲ ಹಿಂದೂ ಜನರನ್ನು ತಗೋತಿರೋ ಎಲ್ಲ ಜಾತ್ಯತೀತ ಜನರನ್ನು ಕೂಡಿಸಿ ಹೋರಾಟ ಮಾಡ್ತಾರೆ? ಹಿಂದೂ ಬಾಂಧವರಿಗೆ ಎಲ್ಲರಿಗೆ ತಗೊಂಡು ಒಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದು ನಮ್ಮ ತರುಣನು ಯುವಕ ಅಲ್ಲ, ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಒಂದು ನ್ಯಾಯ ಕೊಡಿಸುವವರೆಗೆ ಈ ಹೋರಾಟ. ಓಕೆ. ಔರಂಗಜೇಬನ ಮಾನಸಿಕತೆ ನಮ್ಮ ದೇಶದಾಗ ಐತಿ. ಔರಂಗಜೇಬನ ಮಾನಸಿಕತೆ ನಮ್ಮ ದೇಶದಾಗ ನಡೆಯಂಗಿಲ್ಲ. ಯಾಕಂದ್ರೆ ಈ ಬಣ್ಣದ ಹಬ್ಬ ಯಾವುದೇ ಒಂದು ಧರ್ಮದ ಹಬ್ಬ ಅಲ್ಲದು. ಬಣ್ಣ ಮಾರಕ್ಕೆ ನಡೀತದೆ, ಬಣ್ಣದ ಬೇರೆ ಬೇರೆ ಬಣ್ಣದ ವಿಷಯಗಳು ಎಲ್ಲ ನಡೀತಾವೆ. ಬರೀ ಒಂದು ಹನಿ ಬಣ್ಣ ಬಿತ್ತಂದ್ರೆ ನಡೆಯಂಗಿಲ್ಲ. ಅಂದ್ರೆ ಇದು ಔರಂಗಜೇಬನ ಮಾನಸಿಕತೆ. ಇಂಥ ಮಾನಸಿಕತೆಯವರು ಯಾರು ಅದಾರ ಅವ್ರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸ್ವರಾಜ್ಯ ಸೇನಾ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾಕಂದ್ರೆ ಬರೀ ಬಣ್ಣ ಬಿದ್ದದು ಆಯಿತು, ಸಣ್ಣ ಒಂದು ಹುಡುಗಿಯಿಂದ ಬಣ್ಣ ತಪ್ಪಿ ಬಿದ್ದದು, ಅದಕ್ಕೆ ನಾವು ಗೌರವಿಸ್ತೇವೆ. ಅವರಿಗೆ ಅದು ನಡೆಯಂಗಿಲ್ಲ. ಓಕೆ, ಕ್ಷಮೆಯನ್ನು ಕೇಳ್ಯಾರ, ಎಲ್ಲ ಆದ್ರೆ ಕ್ಷಮೆ ಕೇಳ್ಯಾರ, ಎಲ್ಲ ಆಗ್ಯದ.
ಆದರೂ ಕೂಡ ಗುಂಪುದಿಂದ ಬಂದು ಮನೆಯೊಳಗೆ ಹೋಗಿ ಒಬ್ಬ ಹಿಂದೂ ಯುವಕನನ್ನು ಹತ್ಯೆ ಮಾಡುವಷ್ಟರ ಮಟ್ಟಿಗೆ ಇಷ್ಟು ದೊಡ್ಡ ಮಟ್ಟಿಗೆ ನೀವು ಇದು ಮಾಡ್ತೀರಿ ಅಂತಂದರೆ ಇದು ಅತ್ಯಂತ ಖಂಡನಾತ್ಮಕ ವಿಷಯ ಆಗಿದೆ. ಅದಕ್ಕೆ ಇದನ್ನು ನಾವು ನಿಷೇಧಿಸ್ತೀವಿ. ಅದಕ್ಕೆ ದಿಲ್ಲಿ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ತೀವ್ರವಾಗಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಇನ್ನೊಂದು ಸಲ ನಮ್ಮ ದೇಶದಾಗ ಈ ರೀತಿ ಘಟನೆ ಆಗಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇವತ್ತು ನಾವು ಆರೋಪಿಗಳು ಯಾರೇ ಇರಲಿ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು DC ಅವ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಾಕತ್ತೀವಿ. ಯಾಕೆ ಅರೆಸ್ಟ್ ಮಾಡಿದ್ರೇನ್ರಿ? ಅರೆಸ್ಟ್ ಮಾಡ್ಯಾರ್ರಿ. ಶಿಕ್ಷೆ ತೀವ್ರಗತಿಯಲ್ಲಿ ಇದು ಆಗಬೇಕು, ಶಿಕ್ಷೆ ಕಠಿಣವಾಗಬೇಕು ಅಂತೇಳಿ ನಾವು ಮನವಿ ಮಾಡಕ್ಕೆ ಮತ್ತು ಆ ಘಟನೆಯನ್ನು ಖಂಡಿಸಕ್ಕೆ ನಾವು ಇಲ್ಲಿ ಎಲ್ಲರೂ ಕೂಡಿ ಸೇರಿ. ಕಿರಣ್ ಕಾಳೆ, ಸ್ವರಾಜ್ಯ ಸೇನೆ ಸಂಘಟನೆ ಅಧ್ಯಕ್ಷ. ದೆಹಲಿಯಲ್ಲಿ ಮೊನ್ನೆ ನಡೆದಂಥ ಹೋಳಿ ಹುಣ್ಣಿಮೆ ಹಾಗೂ ಬಣ್ಣದ ಕಾರ್ಯಕ್ರಮದ ಅಂಗವಾಗಿ ಸಮಸ್ತ ರಾಷ್ಟ್ರ ಭಕ್ತರು ಬಣ್ಣ ಎರಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಭಾಳ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ನಡೀತಾ ಇತ್ತು. ದೆಹಲಿಯ ಒಂದು ಪ್ರದೇಶವಾದ ಉತ್ತಮ ನಗರ, ಅಲ್ಲಿ ಒಂದು ಯುವತಿ 10-11 ವರ್ಷದ ಒಬ್ಬ ಮುಗ್ಧ ಯುವತಿ ಮನೆಯ ಮೇಲೆ ನಿಂತು ಒಂದು ಬಲೂನ್ನಲ್ಲಿ ಬಣ್ಣದ ನೀರನ್ನು ಹಾಕಿ ಮೇಲಿನಿಂದ ಒಗಿತಾ ಇದ್ಲು. ಆ ಸಂದರ್ಭದಲ್ಲಿ ಅದೇ ಓಣಿಯ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕಾ ಹಾಕ್ಕೊಂಡು ಅಲ್ಲಿಂದ ಹೋಗಬೇಕಾದ್ರೆ ಆ ಮ್ಯಾಲಿಂದ ಪುಗ್ಗ ಬಿದ್ದು ಅವಳಿಗೆ ಬಣ್ಣದ ನೀರು ಸಿಡಿತದೆ. ನಾನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ, ಏನು ಅನ್ಯಾಯ ಆಯಿತು? ಆ ಮುಗ್ಧ ಹುಡುಗಿ ತಿಳಿದೋ ತಿಳಿಲಾರ್ದು, ಆ ಹುಡುಗಿಗೆ ಗೊತ್ತಿಲ್ಲ ಯಾರು ಬಣ್ಣ ಆಡ್ತಾರೋ, ಹಿಂದೂವರು ಮುಸ್ಲಿಮವರು ಆಡಂಗಿಲ್ಲ ಅಂತೇಳಿ ಆ ಮಗುಗೆ ಗೊತ್ತಿಲ್ಲ ಪಾಪ. ಆದರೂ ಕೂಡ ಮನೆಯವ್ರು ಏನಾಗಿದೆ, ಆ ಬುರ್ಕಾದ ಹೆಣ್ಮಗಳಿಗೆ ಬಣ್ಣ ಸಿಡಿದ ಮೇಲೆ ಕ್ಷಮೆ ಕೇಳ್ಯಾರ. ಕ್ಷಮೆ ಕೇಳಿದರೂ ಕೂಡ ಎಂಥ ಒಂದು ನಿರ್ದಯಿ ಜನ ಇರ್ತಾರಪ್ಪ ಈ ಭೂಮಿ ಮೇಲೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ನಾನು. ಆ ಮಹಿಳೆ ಹೋಗಿ ಸುತ್ತಮುತ್ತಲಿನ ತಮ್ಮ ಮನೆಯ ಹುಡುಗರಿಗೆ, ಸುತ್ತಮುತ್ತಲಿನ ತಮ್ಮ ಮುಸಲ್ಮಾನರ ಮತಾಂಧಿ ಭಾವನೆ ಇರುವಂಥ ಕೆಲವು ಮುಸಲ್ಮಾನರಿಗೆ ಹೋಗಿ ಹೇಳಿದ್ದಾಳೆ, ನಾನು ಇದರಲ್ಲಿ ಎಲ್ಲ ಮುಸ್ಲಿಮರು ಎಲ್ಲ ಹಿಂದೂಗಳು ಅಂತ ಹೇಳಂಗಿಲ್ಲ. ಆ ಯುವಕರು 20-25 ಜನ ಯುವಕರು ಬಂದು ಆ ಮನೆಯಲ್ಲಿರುವಂಥ ಒಬ್ಬನೇ ಏಕೈಕ ಪುರುಷ ದುಡಿಯುವ ಹಿಂದೂ ದಲಿತ ಕುಟುಂಬದ ಹುಡುಗ ತರುಣ್ ಕುಮಾರ್, ಅವನನ್ನು ಕಬ್ಬಿಣದ ರಾಡು ಬಡಿಗೆ ಕಲ್ಲುಗಳಿಂದ ಹೊಡೆದು ಹಿಗ್ಗಾಮುಗ್ಗ ಹೊಡೆದು ಜೀವ ತೆಗಿತಾರಂದ್ರೆ ಎಲ್ಲಿ ಹೋಗ್ತಾ ಇದೆ? ಯಾಕೆ ಇವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಆ ಕಾನೂನನ್ನು ನೀವು ಗೌರವಿಸಲ್ವಾ? ಸರ್ ತನಸೆ ಜುದಾ ಅನ್ನೋ ಕಾನೂನನ್ನು ಗೌರವಿಸ್ತೀರಾ? ಭಾರತದಲ್ಲಿ ಇರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ನಮಗೆ ಶ್ರೇಷ್ಠ. ಇಲ್ಲಿ ಶರಿಯಾ ಕಾನೂನು ನಡೆಯಂಗಿಲ್ಲ, ತಿಳ್ಕೊಂಬಿಡ್ರಿ. ನಮ್ಮ ಧರ್ಮದ ಕಾನೂನುಗಳು ಗ್ರಂಥಗಳು ನಮ್ಮ ಮನೆಯ ಹೊರಸ್ಲದ ಒಳಗಿರಬೇಕು. ಇವತ್ತು ನಾವು ಹೇಳ್ತಾ ಇದ್ದೇವೆ, ನಮಗೆ ನಮ್ಮ ಧರ್ಮ ಗ್ರಂಥದಕ್ಕಿಂತ ಇವತ್ತು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಧರ್ಮ ಗ್ರಂಥೇ ನಮಗೆ ಮುಖ್ಯ, ಸಂವಿಧಾನ ಗ್ರಂಥವೇ ಮುಖ್ಯ ಅಂತೇಳಿ. ಹಾಗಿದ್ದರೆ ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬ ಮಗು ಎಸೆದಂಥ ಒಂದು ಬಲೂನಿನ ನೀರು ಬುರ್ಕಾದ ಹೆಣ್ಣು ಮಕ್ಕಳಿಗೆ ಸಿಡಿದಿದ್ದಕ್ಕಾಗಿ ಆ ತರುಣ್ ಕುಮಾರ್ ಒಬ್ಬ ದಲಿತ ಹಿಂದೂ ಯುವಕ 26 ವರ್ಷದ ಯುವಕನನ್ನು ಭೀಕರವಾಗಿ ಹತ್ಯೆ ಮಾಡ್ತೀರಿ. ನಾಚಿಕೆ ಆಗೋದಿಲ್ವ ನಿಮಗೆ? ಯಾವ ದೇಶನಾಗಿದ್ದೀರಿ ನೀವು? ಹಿಂದೂಸ್ತಾನ್ಯಾಗಿದ್ದು ಹಿಂದೂಸ್ತಾನದ ಅನ್ನ ನೀರು ಗಾಳಿ ಸೇವಿಸಿ ಇಲ್ಲಿ ನೀವು ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬನನ್ನು ಅಮಾನುಷ್ಯವಾಗಿ ಹತ್ಯೆ ಮಾಡ್ತೀರಿ. ಇದಕ್ಕೆ ಇಡೀ ಮಾನವೀಯ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಎಷ್ಟು ದಿವಸ ಇದು ನಡೀತದೆ ಇದು? ಯಾಕೆ ಬಣ್ಣ ಮಾರಲಿಕ್ಕೆ ನಿಮಗೆ ಪರ್ಮಿಷನ್ ಹೇಳ್ತದೆ ನಿಮ್ಮ ಧರ್ಮದೊಳಗೆ? ಅವ್ರಿಗೆ ಕೇಳ್ತೀನಿ, ನಾ ಎಲ್ಲರಿಗೂ ಅಲ್ಲ, ಯಾರು ಕೊಲೆ ಮಾಡಿದಾರಲ್ಲ ಅವ್ರಿಗೆ ಕೇಳ್ತೀನಿ. ನಿಮ್ಮ ಧರ್ಮದೊಳಗೆ ಬಣ್ಣ ಮಾರಲಿಕ್ಕೆ ನಡೀತದೆ? ದೇವ್ರ ಗುಡಿ ಮುಂದೆ ಕೂತು ಹೂವು ಹಾರ ಮಾರ್ಲಿಕ್ಕೆ ಪರ್ಮಿಷನ್ ಅದ? ಹಿಂದೂ ದೇವಿ ದೇವತೆಗಳ ಹಬ್ಬ ಬಂತಂದ್ರೆ ನೀವು ಅಪಮಾನ ಮಾಡ್ತೀರಿ? ಹಂಗಿದ್ರೆ ನಾನು ಕೇಳ್ತೀನಪ್ಪ, ದಿನಾನು 5 ಸಲನೂ ಇವತ್ತು ಮೈಕ್ನ್ಯಾಗ ಇವತ್ತು ಮಸೀದಿ ಒಳಗೆ ಇದು ಹಚ್ತಾರೆ. ಹಿಂದೂಗಳಿಗೆ ಅದರದಿಂದ ತೊಂದರೆ ಆಗಂಗಿಲ್ಲ? ಯಾರಾದರೂ ಹೋಗಿ ಜಗಳ ತೆಗಿತಾರೆ? ಯಾವುದಾದ್ರೂ ಒಂದು ಈದ್ ಮಿಲಾದ್ ಮೆರವಣಿಗೆ ಮೇಲೆ ಯಾರಾದರೂ ಕಲ್ಲು ಒಗಿತಾರೆ? ಯಾಕಿದು ಇವತ್ತು ಭಾರತನಾಗ ನಡೀಲಿಕ್ಕತ್ತದ? ಇಂಥ ಮನಸ್ಥಿತಿ ಯಾಕೆ ಇವತ್ತು ಬರಲಿಕ್ಕತ್ತದ ಕೆಲವು ಮತಾಂಧರಿಗೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ನಾನು ಹೇಳ್ತೀನಿ, ಇವ್ರನ್ನ ಕೇವಲ ಅರೆಸ್ಟ್ ಮಾಡಿದ್ರೆ ಸಾಲದು. ಏನೋ ಹೇಳ್ತಾ ಇದ್ದಾರೆ, 4 ಮಂದಿನ ಅರೆಸ್ಟ್ ಮಾಡೀವಿ, 8 ಮಂದಿನ ಅರೆಸ್ಟ್ ಮಾಡೀವಿ ಅಂತೇಳಿ. ನಾನು ಸಮಸ್ತ ರಾಷ್ಟ್ರಭಕ್ತ ಹಿಂದೂಗಳ ಪರವಾಗಿ ಆಗ್ರಹ ಮಾಡ್ತೀನಿ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ, ದೆಹಲಿಯ ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತೀನಿ, ಇವ್ರನ್ನ ಎನ್ಕೌಂಟರ್ ಮಾಡುವಂಥ ಕಾನೂನನ್ನು ನೀವು ತೊಗೊಂಬರ್ರಿ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ಕಾನೂನನ್ನು ಕೈಗೆತ್ತಿಕೊಂಡು
ಮುಗ್ಧ ಜನರನ್ನು ಕೊಲೆ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಎನ್ಕೌಂಟ್ರ್ ಒಂದೇ ಹಾದಿ ಆಗಬೇಕು. ಕೆಲವು ಕಾನೂನು ತಿದ್ದುಪಡಿಗಳ ಅವಶ್ಯಕತೆ ಇದೆ. ಇವತ್ತು ನಾನು ಕೇಳ್ತೀನಿ, ಇವತ್ತು ನಮ್ಮ ದಲಿತ ಯುವಕ 26 ವರ್ಷದ ಯುವಕ ಯಾರು ಈಗ ಅವ್ರ ಮನೆ ಯಾರು ನಡೆಸಬೇಕು? ಮನುಷ್ಯತ್ವ ಬೇಡವಾ ನಿಮಗೆ? ಒಂದು ಮಾನವೀಯತೆ ಬೇಡವಾ? ಇವತ್ತು ನಾವು ಕೇವಲ ಬಂದು ಒಂದು ಸಾಂಕೇತಿಕವಾಗಿ ಮನವಿ ಕೊಡ್ತಾ ಇದ್ದೇವೆ ಕರ್ನಾಟಕ ಯೂತ್ ಫೌಂಡೇಶನ್ ವತಿಯಿಂದ, ಹಾಗೂ ಸ್ವಾಮಿ ವಿವೇಕಾನಂದ ಸೇನೆ ಎಲ್ಲ ಯುವಕರು ಬಂದಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದೆ? ಮಾನ್ಯ ರಾಷ್ಟ್ರಪತಿಗಳು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗ್ತದೆ, ಕೇಂದ್ರ ಸಚಿವರು ಮಧ್ಯಸ್ಥಿಕೆ ವಹಿಸಬೇಕಾಗ್ತದೆ, ಗೃಹ ಸಚಿವರು ವಿಶೇಷ ಕಾಳಜಿ ತಗೋಬೇಕಾಗ್ತದೆ. ಕೇವಲ ಅರೆಸ್ಟ್ ಮಾಡೋದ್ರಿಂದ ಈ ಸಮಸ್ಯೆ ಇಲ್ಲಿಗೆ ನಿಂದ್ರಂಗಿಲ್ಲ. ನಾಳೆ ಈ ಕೊಲೆ ಇದು ಕೊನೆ ಕೊಲೆ ಅಂತೇಳಿ ಯಾರಾದರೂ ಹೇಳ್ರಿ ನೋಡೋಣ. ಇನ್ನು ಮುಂದೆ ಯಾವುದೇ ದೇಶನಾಗ ಇಂಥ ಕೊಲೆ ಆಗ್ಲಿಕ್ಕೆ ನಾವು ಬಿಡಂಗಿಲ್ಲ ಅಂತೇಳಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಹೇಳಬೇಕಾಗ್ತದೆ, ದೆಹಲಿಯ ಮುಖ್ಯಮಂತ್ರಿಗಳು ಹೇಳಬೇಕಾಗ್ತದೆ. ನಮ್ಮ ದಲಿತ ಸಂಘಟನೆಗಳಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ನಮ್ಮ ದಲಿತ ಸಹೋದರನ ಹತ್ಯೆ ಆಗಿದೆ ಇವತ್ತು. ಈ ಜಿಹಾದಿ ಮನಸ್ಥಿತಿಯವರು ಇನ್ನೂ ಎಷ್ಟು ಮಂದಿ ಅದಾರ ಇಂಡಿಯಾದಾಗ? ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಮಸ್ತ ರಾಷ್ಟ್ರಭಕ್ತರು ಇದನ್ನು ವಿರೋಧ ಮಾಡಬೇಕಾಗ್ತದೆ. ಕೈಯಾಗ ಕಾನೂನು ತೊಗೊಂಡು ಐರನ್ ರಾಡ್ ತೊಗೊಂಡು ಅವನ್ನ 108 ಭಾಗಗಳಲ್ಲಿ ಹೊಡೆದು ಇವತ್ತು ಸಾಯಿಸ್ತಾರಂದ್ರೆ ಯಾಕೆ? ಕಾನೂನು ಇಲ್ವಾ ಭಾರತದಲ್ಲಿ? ನಾಚಿಕೆ ಆಗಲ್ವಾ? ಇಂಥ ಹೇಳಿ ಕೆಲಸ ಬಿಡ್ರಿ. ಒಬ್ಬ ಮನುಷ್ಯಾಗ 20-25 ಜನ ಕೂಡಿ ಹೊಡಿತೀರಿ. ಅವ್ನು ಜೋಡಿ ಇದ್ದಂಥ ಸನ್ನಿಯನ್ನು ಹುಡುಗಗೆ ಸಿಕ್ಕಾಪಟ್ಟಿ ಗಾಯ ಆಗ್ಯದ. ನಾಚಿಕೆ ಆಗಂಗೆ ಇಲ್ಲಿದೇನ ನಿಮ್ಮ ಪೌರಸ್ಥನ ತಿಳ್ಕೊಂಡ್ರಿ ನಮ್ಮ ಮತಾಂದ್ರು? ಕೇಳ್ತೀನಿ ನಾನು. ಬರ್ರಿ ಓ ಮಕ್ಕಳೇ, ಎದ್ರ ಬದ್ರ ಬರ್ರಿ, ಒಬ್ಬೊಬ್ಬರೇ ಬರ್ರಿ. ಒಬ್ಬನಿಗೆ 25 ಮಂದಿ ಹೊಡಿತೀರಿ, ನಾಚಿಕೆ ಬರಂಗಿಲ್ಲ. ಹೊಟ್ಟಿಗೆ ಅನ್ನನೇ ತಿಂತೀರಂತ ನಾ ತಿಳ್ಕೊಂಡಿನಿ. ನೀವು ಅನ್ನ ತಿಂತಿದ್ರಪ್ಪ ಅಂದ್ರೆ ಇಂಥ ಕೆಲಸ ಮಾಡ್ತಿದ್ದಿಲ್ಲ. ಅನ್ನ ಬಿಟ್ಟು ಬೇರೆ ತಿಂತೀರಂತ ಇಂಥ ಕೆಲಸ ಮಾಡ್ತೀರಿ. ಅದಕ್ಕೆ ಇದೊಂದು ಬಹಳ ಉಗ್ರವಾಗಿ ನಾವು ಖಂಡಿಸ್ತೀವಿ. ಇವರನ್ನು ತಕ್ಷಣ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾನು ಸ್ವಾಮಿ ವಿವೇಕಾನಂದ ಸೇನೆ, ವಿಜಯಪುರ ಜನತೆ, ಕರ್ನಾಟಕ ಯೂತ್ ಫೌಂಡೇಶನ್ ಹಾಗೂ ಎಲ್ಲ ಹಿಂದೂಪರ ಸಂಘಟನೆಗಳಿಂದ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮುಖಾಂತರ ಆಗ್ರಹ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸರ್, ಕೇಂದ್ರ ಸರ್ಕಾರ ಯಾಕೆ ಇದ್ರದಾಗ ತಲೆ ವಹಿಸ್ತಾ ಇಲ್ಲ? ಯಾಕೆ ಪ್ರತಿ ಬಹಳಷ್ಟು ಹಿಂದೂಗಳ ಮೇಲೆ ಈ ಥರ ಆಗ್ತಿದೆ? ನರೇಂದ್ರ ಮೋದಿ ಅಂತಿರಲ್ಲ, ಯಾಕೆ ನರೇಂದ್ರ ಮೋದಿ ಅವ್ರು ಕೇಳ್ಬೋದಾಗಿತ್ತಲ್ಲ? ನಾನು ಹೇಳ್ತೀನಿ, ಇವತ್ತು ಕೇವಲ ಸರ್ಕಾರಗಳು ಮಾತ್ರ ಇದರಲ್ಲಿ ಪಾತ್ರ ವಹಿಸಿದ್ರೆ ಸಾಲದು, ಜನನೂ ಜಾಗೃತ ಆಗಬೇಕಾಗ್ತದೆ. ಇವತ್ತು ನಾನು ಸಮಸ್ತ ರಾಷ್ಟ್ರಭಕ್ತ ಹಾಗೂ ರಾಷ್ಟ್ರಭಕ್ತರಿಗೆ ಹಿಂದೂ ಸಮಾಜಕ್ಕೆ ಒಂದು ಕರೆಯನ್ನು ಕೊಡ್ತೀನಿ ತಮ್ಮ ಮಾಧ್ಯಮದ ಮುಖಾಂತರ. ಕೇಂದ್ರ ಸರ್ಕಾರ ಜೋಡಿ, ರಾಜ್ಯ ಸರ್ಕಾರಗಳ ಜೋಡಿ, ಪೊಲೀಸ್ ಇಲಾಖೆ ಜೋಡಿ ನಾವು ಕೈ ಜೋಡಿಸಬೇಕಾಗ್ತದೆ. ಕೈ ಜೋಡಿಸೋದಂದ್ರೆ ಅರ್ಥ ಏನು? ಯಾರು ಇವತ್ತು ಭಾರತ ತೆರೆ ತುಕಡೆ ಹೊಂಗಿ ಅಂತಾರೋ, ಯಾರು ಭಾರತದಲ್ಲಿದ್ದು ಭಾರತ ತೆರೆ ತುಕಡೆ ಹೊಂಗಿ ಅಂತಾರೋ, ಯಾರು ಇಲ್ಲಿ ಅನ್ನ ನೀರು ಗಾಳಿ ಸೇವಿಸಿ ಭಾರತ ಮಾತೆಗೆ ಅಪಮಾನ ಮಾಡ್ತಾರೋ, ಯಾರು ಒಂದೇ ಮಾತ್ರ ಹಾಗೂ ರಾಷ್ಟ್ರೀಯ ಗೀತೆ ಜನಗಣಮನಕ್ಕೆ ಅಗೌರವ ತೋರ್ತಾರೋ, ಯಾರು ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೋ, ಯಾರು ನಮ್ಮ ದೇಶ ಕಾಯುವ ಸೈನಿಕರ ಮೇಲೆ ಕಲ್ಲೊಗಿತಾರೋ, ಇವ್ರ ಜೋಡಿ ಎಲ್ಲ ನಮ್ಮ ರಾಷ್ಟ್ರಭಕ್ತರು ವ್ಯವಹಾರ ಮಾಡೋದು ಬಂದ್ ಮಾಡಬೇಕು. ಇವರಿಗೆ ಆರ್ಥಿಕ ದಿಗ್ಬಂಧನೆ ಹಾಕಬೇಕು. ಅಂದಾಗ ಇಂಥ ಜಿಹಾದಿಗಳಿಗೆ ಬುದ್ಧಿ ಬರ್ತದೆ. ಕೇವಲ ಸರ್ಕಾರಗಳು ಮಾಡೋದಲ್ಲ, ಸರ್ಕಾರಗಳಿಗೆ ನಾವು ಆಗ್ರಹ ಮಾಡ್ತೀವಿ ಬರೀ ಇವ್ರನ್ನ ಎನ್ಕೌಂಟರ್ ಮಾಡಿರಿ ಅಂತೇಳಿ. ಇವತ್ತು ಹಿಂದೆನೂ ಆಗ್ಯಾವ, ಹಿಂದಿನ ಸರ್ಕಾರನಾಗೂ ಆಗ್ಯಾವ, ಈ ಸರ್ಕಾರನಾಗೂ ಆಗ್ಯಾವ. ಸ್ವಲ್ಪ ಪ್ರಮಾಣ ಕಡಿಮೆ ಇರ್ಬೋದು. ಇವತ್ತು ಸಾಕಷ್ಟು ಇವತ್ತು ದೇಶ ವಿರೋಧಿಗಳ ಮೇಲೆ ಆ್ಯಕ್ಷನ್ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇದರಿಂದ ಹಿಂದೂ ಮುಸ್ಲಿಮರೊಳಗೆ ಜಗಳ ಹಚ್ಚು ಕೆಲಸ ಕೆಲವರು ಮಾಡ್ಲಿಕ್ಕತ್ತಾರ. ಇವ್ರಿಗೆ ವಿದೇಶದಿಂದ ಫಂಡಿಂಗ್ ಆಗ್ಲಿಕ್ಕತ್ತದ. ಇವತ್ತು ರಾಷ್ಟ್ರಭಕ್ತ ಮುಸಲ್ಮಾನರು ಇದರಿಂದ ಜಾಗೃತ ಆಗಬೇಕು. ಇವತ್ತು ಎಲ್ಲರೂ ಓಪನ್ ಆಗಿ ಹೇಳಬೇಕಾಗ್ಯದ, ಒಂದು ಬಹಿರಂಗ ವೇದಿಕೆ ನಿರ್ಮಾಣ ಮಾಡಿ ಹೇಳಬೇಕಾಗ್ಯದ. ಬಹಿರಂಗವಾಗಿ ಇವತ್ತು ಸಭೆ ಸಮಾರಂಭಗಳಲ್ಲಿ ಹೇಳಬೇಕಾಗ್ಯದ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನವನ್ನು ಒಪ್ಕೋತೀವಿ. ನಮ್ಮ ಧರ್ಮ ಗ್ರಂಥಕ್ಕಿಂತ ನಮಗೆ ಸಂವಿಧಾನ ಮುಖ್ಯದ ಅಂತ ಹೇಳೋದು ಹೇಳಬೇಕಾಗ್ಯದ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಈ ದೇಶದ್ರೋಹಿಗಳ ಕಡೆ ಸಮಸ್ತ ರಾಷ್ಟ್ರಭಕ್ತರು ಎಲ್ಲ ಹಿಂದೂಗಳು ವ್ಯವಹಾರ ಮಾಡೋದು ನಿಂದಿರಿಸಿ ಇವರಿಗೆ ಆರ್ಥಿಕ ದಿಗ್ಬಂಧನ ಹಾಕಬೇಕು. ಅಂದಾಗ ಮಾತ್ರ ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಸಾಧ್ಯ ಅದ. ಬರೀ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೇಲೆ, ರಾಜಕಾರಣಿ ಮೇಲೆ ನಾವು ಹಾಕೊಂಡು ಕೂಡೋದಲ್ಲ. ನಾವು ಇವತ್ತು ಭಾರತೀಯ ನಾಗರಿಕರಾಗಿ, ದೇಶಭಕ್ತರಾಗಿ ನಮ್ಮದು ಕೂಡ ಕರ್ತವ್ಯ ಅದ. ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲಸ ಇವತ್ತು ಪ್ರತಿಯೊಬ್ಬ ನಾಗರಿಕರಲ್ಲಿ ಆಗಬೇಕಾಗಿದೆ. ಇಂಥ ದೇಶದ್ರೋಹಿಗಳ ಜೊತೆ ವ್ಯವಹಾರ ಮಾಡೋದನ್ನು ಇವತ್ತಿನಿಂದ ಬಂದ್ ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ.